ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೀರು ಪ್ರಸಾದ್. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ತುಂಬ ಜನಕ್ಕೆ ಇರುವಂಥ ಕನ್ಫ್ಯೂಷನ್ಸ್ ಇದು ಆ್ಯಂಡ್ ತುಂಬ ಜನ ಮಾಡ್ಕೊಳ್ಳುವಂಥ ತಪ್ಪಿದು. ಏನಾಗುತ್ತೆ ಅಂತಂದರೆ, ಇವಾಗ ನಾರ್ಮಲಾಗಿ ನೀವು ಒಂದು ಕಡೆಯಿಂದ ಪೆಟ್ ಶಾಪಿಂದ ಆದರೂ ಆಗಲಿ, ಇಲ್ಲ ಬೇರೆ ಕಡೆಯಿಂದ ಆದರೂ ಆಗಲಿ, ಒಂದು ಫಾರ್ಮಿಂದ ಆದರೂ ಆಗಲಿ, ನಮ್ಮ ಹತ್ರದಿಂದ ಆದರೂ ಆಗಲಿ, ಒಂದು ಬರ್ಡ್ನ ನೀವು ಮನೆಗೆ ತೊಗೊಂಡು ಹೋದಾಗ ಅದನ್ನು ಯಾವ ರೀತಿಯಾಗಿ ನೀವು ಕೇರ್ ಮಾಡಬೇಕು ಅನ್ನೋದಕ್ಕೆ ನಾನು ಸಾಕಷ್ಟು ವೀಡಿಯೋಗಳನ್ನ ಆಲ್ರೆಡಿ ಮಾಡಿದ್ದೀನಿ, ಸರಿನಾ? ಆದರೆ ನೀವು ಮಾಡುವಂಥ ಮಿಸ್ಟೇಕ್ ಏನು ಅಂತ ನಾನು ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಎಂಡವರೆಗೂ ನೋಡಿ. ಆ್ಯಂಡ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗ್ತದೆ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡೋದ್ರ ಮುಖಾಂತರ ನನ್ನ ನೀವು ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಮೊದಲಿಗೆ ಏನಪ್ಪ ಅಂತಂದರೆ, ಎಲ್ಲರೂ ಮಾಡುವಂಥ ಮಿಸ್ಟೇಕ್ ಏನು ಅಂತಂದರೆ ಓವರ್ ಕೇರು, ಓವರ್ ಪ್ರೀತಿ ತೋರಿಸೋದು. ಈಗ ಯಾವುದೋ ಒಂದು ಮೊಬೈಲ್ನ ನಾವು ತೊಗೊತೀವಿ, ಹೊಸ ಮೊಬೈಲ್ನ ನಾವು ತೊಗೊತೀವಿ. ಮೊಬೈಲ್ ಬಂದು ಒಂದು ಪ್ರಾಡಕ್ಟ್ ಆಯಿತು, ಕರೆಕ್ಟ್ ಅಲ್ವಾ? ಈ ಪಕ್ಷಿಗಳು ಬಂದು ಒಂದು ಲೈಫ್ ಆಯಿತು, ಒಂದು ಲೈಫ್ ಇರುವಂಥ, ಒಂದು ಜೀವ ಇರುವಂಥ ಒಂದು ಪಕ್ಷಿ ಇದು, ಸರಿನಾ? ಪ್ರಾಡಕ್ಟ್ನ ಟ್ರೀಟ್ ಮಾಡೋ ಥರ ನಾವು ಒಂದು ಪಕ್ಷಿನ ಟ್ರೀಟ್ ಮಾಡೋಕ್ಕೆ ಹೋಗ್ತೀವಿ, ಅದೇ ಸಮಸ್ಯೆ ಆಗೋದು. ಸೊ ಏನಕ್ಕೆ ಅಂತ ಹೇಳ್ತೀನಿ. ಸೊ ನಾನು ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿರ್ತೀನಿ ಯಾರಿಗಾದ್ರೂ ಒಂದು ಪಕ್ಷಿಗಳು ಕೊಡೋಕ್ಕಿಂತ ಮುಂಚೆ. ಅದು ಬೇಬಿ ಎಲ್ಲರೂ ಕೂಡ ಆ ಇನ್ಸ್ಟ್ರಕ್ಷನ್ನ ಕೊಡ್ತಾರೆ. ಏನಕ್ಕೆ ಅಂದರೆ, ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೊಗೊಂಡೋದಾಗ ಅದಕ್ಕೆ ವಾತಾವರಣ ಸಪೋರ್ಟ್ ಮಾಡಬೇಕು ಅನ್ನೋದೊಂದಿರುತ್ತೆ. ಆಮೇಲೆ ಆ ಮನೇಲಿರುವಂಥ ಪ್ರತಿಯೊಂದು ಮೂಲೆನೂ ಅದು ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ಪಕ್ಷಿಗಳು ಯೂಶ್ವಲ್ ಆಗಿ ಎಲ್ಲ ಕಡೆ ನೋಡ್ಕೊಂಡು ಓಕೆ ಇದು ನಾನು ಇರುವಂಥ ಜಾಗ ಇನ್ಮೇಲೆ ಅಂತ ಅದು ಒಂದು ನಿರ್ಧಾರ ತಗೊಳ್ಳುತ್ತೆ, ಸರಿನಾ? ಈ ನಿರ್ಧಾರ ತಗೊಳ್ಳೋದಕ್ಕೆ, ನಿಮ್ಮನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನೆಲ್ಲ ನೋಡಿ ಅದು ಓಕೆ ಇವರು ಹೊಸ ಓನರ್ಸ್ ಅಂತ ತಿಳ್ಕೊಳ್ಳೋದಕ್ಕೆ ಒಂದಿಷ್ಟು ಸಮಯ ಅಂತ ಬೇಕಾಗುತ್ತೆ, ಸರಿನಾ? ಸೊ ನೀವೇನು ಮಾಡ್ತೀರಾ, ಆ್ಯಸ್ ಕಸ್ಟಮರ್ಸ್ ಆಗಿ ಮನೆಗೆ ತೊಗೊಂಡು ಹೋಗಿದ ತಕ್ಷಣ ಮೊದಲನೇ ದಿನವೇ ಪಟ್ಟಂತ ಈಚೆ ತೊಗೊಳ್ಳೋದು, ಅದನ್ನು ಅವತ್ತೇ ನಿಮ್ಮ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿಬಿಡುತ್ತೆ. ಆ್ಯಂಡ್ ಆ ಕ್ಷಣದಲ್ಲೇ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿಬಿಡುತ್ತೆ. ಏನು, ಕರೆದ ತಕ್ಷಣ ಓಡಿ ಬರಬೇಕು, ನಮ್ಮ ಹತ್ರ ಕೂತ್ಕೊಬೇಕು, ಅವಾಗಲೇ ನಾವು ಸ್ಟೆಪ್ ಅಪ್ ಮಾಡಬೇಕು, ನಾವು ಹೇಳಿದ ಮಾತೆಲ್ಲ ಕೇಳಬೇಕು ಬರ್ಡು ಅನ್ನೋದೆಲ್ಲ ಶುರು ಆಗಿಬಿಡುತ್ತೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್, ಸರಿನಾ? ಈ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತುಂಬಾ ತಪ್ಪು ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಇದು ಜೀವ ಇರುವಂಥ ಒಂದು ಪಕ್ಷಿ. ನಮ್ಮನ್ನೇ ಇವಾಗ ನಾವು ಇಷ್ಟು ದೊಡ್ಡವರಾಗಿದ್ದೀವಿ, ನಮ್ಮನ್ನೇ ಇವಾಗ ನಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ಪಾರ್ಟಿಗೆ ಕರ್ಕೊಂಡೋಗಿ ಬಿಟ್ಬಿಟ್ರೆ ನಾವು ಆ ಪಾರ್ಟಿನಲ್ಲಿ ನಾವು ಏನು ಮಾಡ್ತೀವಿ, ಆ ಕಡೆ ಈ ಕಡೆ ಮಕ್ಕ ನೋಡ್ಕೊಂಡು ಕೂತಿರ್ತೀವಿ ಅಷ್ಟೇ. ಯಾರನ್ನೂ ಸಡನ್ನಾಗಿ ಹೋಗಿ ಮಾತಾಡ್ಸಲ್ಲ. ಎದೋಳ್ಸ ನಮ್ಗೆ ಇಷ್ಟೊಂದು ಬುದ್ಧಿ ಇದೆ ತಾನೇ, ನಾವು ಮಾಡ್ಬೋದು ತಾನೆ ಆ ಕೆಲಸನ. ಎಲ್ಲ ಹೊಸಬ್ರೆ ನಮಗೆ ಕಾಣಿಸ್ತಿರೋದು. ಸೊ ಪ್ರತಿಯೊಬ್ಬರೂ ಅವರೇ ಬಂದು ಪರಿಚಯ ಮಾಡ್ಕೋಬೇಕು, ಇಲ್ಲ ನಾವು ಪರಿಚಯ ಮಾಡ್ಕೋಬೇಕು. ಪರಿಚಯ ಆದಮೇಲೆ ಒಂದು ಕಾನ್ವರ್ಸೇಷನ್ ಅಂತ ಶುರು ಆಗುತ್ತೆ, ಕರೆಕ್ಟ್ ಅಲ್ವಾ? ಆದರೆ ಈ ಪಕ್ಷಿಗಳ ವಿಚಾರದಲ್ಲಿ ನೀವು ಲೆಕ್ಕ ಹಾಕೊಳ್ಳಿ, ಎಲ್ಲಿಂದ ಎಲ್ಲಿಗೆ ಡಿಫ್ರೆನ್ಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಪಕ್ಷಿಗಳನ್ನ ನೀವು ಮನೆಗೆ ತೊಗೊಂಡು ಹೋದಾಗ ದಯವಿಟ್ಟು ಅದಕ್ಕೆ ಸಾಕಷ್ಟು ಸಮಯವನ್ನು ಕೊಡಿ. ಅಂದರೆ ನೀವು ಅದಕ್ಕೆ ಸಮಯ ಕೊಡೋದಲ್ಲ, ಅದ್ರ ಪಾಡಿಗೆ ಅದನ್ನು ಬಿಡಬೇಕು. ನೀವು ಮನೆಗೆ ತೊಗೊಂಡೋಗಿ ಡೇ 1 ಏನು ಮಾಡಬೇಕು, ಅದ್ರ ಪಾಡಿಗೆ ಅದನ್ನು ಬಿಡಬೇಕು. ಡೈಲಿ 1 ಅವರ್ ಎತ್ಕೊಂಡು ಆಟ ಆಡಿಸ್ಕೋಬೇಕು. ಚೆನ್ನಾಗಿ ಊಟ ಮಾಡ್ತಿದ್ಯಾ ನೋಡಬೇಕು, ಚೆನ್ನಾಗಿ ನೀರು ಕುಡಿತಿದ್ಯಾ ನೋಡಬೇಕು. ಇಲ್ಲ ಹ್ಯಾಂಡ್ ಫೀಡಿಂಗಲ್ಲಿದೆಯಾ, ಸಪೋರ್ಟ್ ಫೀಡಿಂಗಲ್ಲಿದೆಯಾ, ನೀವು ಅದಕ್ಕೆ ಫೀಡ್ ಮಾಡೋದನ್ನು ಸಪೋರ್ಟ್ ಮಾಡಬೇಕು. ನಾನೇ ನಿನ್ನ ಮುಂದಿನ ಹೊಸ ಓನರ್ ಅಂತ ಅದಕ್ಕೆ ತಿಳಿ ಹೇಳಬೇಕು. ಚೆನ್ನಾಗಿ ಮುದ್ದು ಮಾಡಬೇಕು, ಚೆನ್ನಾಗಿ ಹತ್ತಿರ ಇಟ್ಕೋಬೇಕು. ಭಯ ಪಡ್ತಿದ್ಯಾ, ಅದನ್ನು ಚೆನ್ನಾಗಿ ನೀವು ಪ್ಯಾಂಪರ್ ಮಾಡಬೇಕು, ಸರಿನಾ? ಹತ್ತಿರ ಇಟ್ಕೊಂಡು ಓಕೆ ಸೆಕ್ಯೂರ್ ಫೀಲ್ ಮಾಡಿಸ್ಬೇಕು. ಇಷ್ಟೆಲ್ಲ ಅದಕ್ಕೊಂದು ಸಪೋರ್ಟ್ ಅಂತ ಕೊಡಬೇಕು. ಆ ಸಪೋರ್ಟ್ ಕೊಟ್ಟಾಗ ಏನು ಮಾಡುತ್ತೆ, ಓಕೆ ಕರೆಕ್ಟ್ ಇದೇ ನನ್ನ ಇನ್ನು ಮೇಲಿರುವಂಥ ಮನೆ ಅಂತ ಹೇಳಿ ಅದು ನಿಮ್ಮ ಜೊತೆ ಅಡ್ಜಸ್ಟ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ನೀವು ಪಕ್ಷಿಗಳನ್ನ ನೋಡ್ಕೋಬೇಕು. ಆ್ಯಂಡ್ ತುಂಬ ಕೇರ್ ಬೇಡ, ನಾವು ಹೇಳೋ ಥರ ನೀವು ನೋಡ್ಕೊಂಡ್ಬಿಟ್ರೆ ಸಾಕು, ಪಕ್ಷಿಗಳು ತುಂಬಾ ಆರಾಮಾಗಿರುತ್ತೆ, ಸರಿನಾ? ಸೊ ನಿಮ್ಗೇನಾದರೂ ಪಕ್ಷಿಗಳು ಬೇಕಿದ್ದಲ್ಲಿ ನಮ್ಮನ್ನು ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಎಕ್ಸಾಟಿಕ್ ವೆರೈಟೀಸ್ ನಾವು ತರಿಸ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಮಾರ್ಕೆಟ್ ಪ್ರೈಸ್ ಏನೇ ಇದ್ರೂ ಕೂಡ ನಮ್ಮಲ್ಲಿ ಬೆಸ್ಟ್ ಪ್ರೈಸೆಲ್ಲ ನಾವು ಪಕ್ಷಿಗಳನ್ನ ಕೊಡ್ತೀವಿ. ಸೊ ಬನ್ನಿ, ನಮ್ಮ ಹತ್ರ ಆರಾಮಾಗಿ ಪಕ್ಷಿಗಳನ್ನ ಕುತ್ಕೊಂಡು ಆರಾಮಾಗಿ ನೋಡಿಕೊಂಡು ಅದ್ರ ಬಗ್ಗೆ ಏನೇ ಡೌಟ್ಸ್ ಕ್ಲಿಯರ್ ಮಾಡಿಕೊಂಡು ಪಕ್ಷಿಗಳನ್ನ ತೊಗೋಬೋದು ಅಂತ ಹೇಳ್ತಾ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ. ಥ್ಯಾಂಕ್ ಯು.